ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ. ಮಿನಿಮಮ್ ನೀವು ಒಂದೂವರೆ ಪೇಜ್ ಬರೆದ್ರೆ ಸಾಕು 5 ಮಾರ್ಕ್ಸಿಗೆ. ಓಕೆನಾ? ಅದಕ್ಕಿಂತ ಜಾಸ್ತಿ ಏನು ಬರೆಯಕ್ಕೆ ಹೋಗಬೇಡಿ. ತುಂಬ ಟೈಮ್ ಇರೋದಿಲ್ಲ. ಟೈಮ್ನ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬರೀಬೇಕಾಗುತ್ತೆ. ಫಸ್ಟ್ ಕ್ವಶನ್ ಬಂದು ಗಾಂಧಾರಿ ಕಲೆ ಶೈಲಿಯ ಪ್ರಮುಖ ಲಕ್ಷಣಗಳು. ಗಾಂಧಾರಿ ಕಲಾಶೈಲಿ ಬಗ್ಗೆ ಏನೇನಿರುತ್ತೆ ಅದ್ರ ಪ್ರಮುಖ ಲಕ್ಷಣಗಳನ್ನ ಬರೀರಿ. ಓಕೆನಾ? ಸೆಕೆಂಡ್ ಕ್ವಶನ್ ಬಂದು ರಾಮಾನುಚಾರ್ಯರ ಜೀವನ ಮತ್ತು ಬೋಧನೆಗಳು ಅಥವಾ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳು. ಇವರಿಬ್ಬರಲ್ಲಿ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಅವರಿಬ್ಬರು ಜೀವನ ಹೇಗಿರುತ್ತೆ ಮತ್ತೆ ಅವ್ರ ಬೋಧನೆಗಳು. ಜೀವನದಲ್ಲಿ ಏನೇನು ಬರೀಬೇಕಂದ್ರೆ ಅವ್ರ ಅಪ್ಪ ಅಮ್ಮ ಯಾರು, ಎಲ್ಲಿ ಹುಟ್ಟಿದ್ದು, ಅದನ್ನ ಮಾತ್ರ ಬರೀರಿ. ತುಂಬ ಜಾಸ್ತಿ ಏನು ಬರೆಯೋದಕ್ಕೆ ಹೋಗ್ಬೇಡಿ. ಅವರ ಹೆಂಡತಿದಿರು ಯಾರು ಅದನ್ನ ಮಾತ್ರ ಬರೀರಿ. ಓಕೆನಾ? ಬ್ರಿಟಿಷ್ ಆಡಳಿತವು ಭಾರತ ಶಿಕ್ಷಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಬ್ರಿಟಿಷ್ ಆಡಳಿತ ಬಂದು ನಮ್ಮ ಶಿಕ್ಷಣದ ಮೇಲೆ ಏನೇನು ಪ್ರಭಾವ ಬೀರ್ತು ಅದ್ರ ಅಂಶಗಳನ್ನ ಬರೀರಿ. ನೆಕ್ಸ್ಟ್ ಕ್ವಶನ್ ಬಂದು ಫೋರ್ತ್ ಕ್ವಶನು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆ. ಅಲ್ಲಾವುದ್ದೀನ್ ಖಿಲ್ಜಿ ಏನೇನು ಸಾಧನೆ ಮಾಡಿದ್ದಾನೆ ಅದನ್ನ ಬರೀರಿ. ಇದನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ? ನೆಕ್ಸ್ಟು ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಿತ ಕುರಿತು ಬರೀಬೇಕು. ಬಸವೇಶ್ವರರು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಏನೇನು ಸುಧಾರಣೆ ತಂದ್ರು ಅದನ್ನ 5 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ಪ್ಲಾಸಿಕ್ ಕದನದ ಕಾರಣ ಮತ್ತು ಪರಿಣಾಮ. ಈ ಪ್ಲಾಸಿಕ್ ಕದನ ಯುದ್ಧ ಯಾಕಾಯ್ತು, ಅದ್ರ ಕಾರಣ ಏನು, ಅದರಿಂದ ನಮ್ಗೆ ಏನೇನು ಪರಿಣಾಮ ಆಯಿತು ಅದನ್ನ ನೀವು 5 ಮಾರ್ಕ್ಸಿಗೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನು ಸಿಂಧೂ ನಾಗರಿಕತೆಯ ನಗರ ಮತ್ತು ಯೋಜನೆಯನ್ನು ಕುರಿತು ಬರೆಯಿರಿ. ಸಿಂಧೂ ನಾಗರಿಕತೆ ಏನೇನಿದೆ ಅದ್ರ ನಗರ ಆಗಿರ್ಬೋದು, ಅದ್ರ ಯೋಜನೆಗಳನ್ನ ಕುರಿತು ನೀವು ಬರೀಬೇಕು. ನೆಕ್ಸ್ಟ್ ಕ್ವಶನು ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ. ಇದಂತೂ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರುತ್ತೆ. ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗೈತೆ. ಸರಿನಾ? ಹೊಯ್ಸಳ ಶೈಲಿ ಏನೇನಿದೆ, ಅದ್ರ ವಾಸ್ತುಶಿಲ್ಪ ಏನು, ಅದ್ರ ಪ್ರಾಮುಖ್ಯತೆ ಏನು, 5 ಮಾರ್ಕ್ಸಿಗೆ ಬರೀರಿ. ಒಂದು ಮಿನಿಮಮ್ ಒಂದು 10 ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಆರಾಮಾಗಿ 5 ಮಾರ್ಕ್ಸ್ ಬರುತ್ತೆ ಈ ಕ್ವಶನಲ್ಲಿ. ಓಕೆನಾ? ನೆಕ್ಸ್ಟ್ ಅಕ್ಬರ್ನ ಧಾರ್ಮಿಕ ಮತ್ತು ರಾಜಪೂತಿ ನೀತಿಯನ್ನು ವಿವರಿಸಿ. ಅಕ್ಬರ್ ಬಗ್ಗೆ ಆಗಿರ್ಬೋದು, ಅವನು ಏನೇನು ಧಾರ್ಮಿಕ ಮತ್ತು ರಾಜನೀತಿ ಅವನು ಹೇಗೆ ಮಾಡಿದ್ದಾನೆ ಅದನ್ನ ವಿವರಿಸಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸಿಗೆ ಇಷ್ಟರಲ್ಲೇ ಕ್ವಶನ್ಸ್ ಬರುತ್ತೆ. ಇಷ್ಟನ್ನೇ ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.